ಬಿಗ್ ಬಾಸ್ ನಿಮಗೆ ಸಿಕ್ಕಿರೋದು ಹೇಗೆ ಅವಕಾಶ ಅಂತ? ಯಾಕಂದರೆ ಬೆಳಗ್ಗೆಯಿಂದ ಸಾಕಷ್ಟು ಇಂಟರ್ವ್ಯೂ ನೋಡಿದ್ದೀರ, ಅದನ್ನು ಕೇಳಿದ್ದನ್ನೇ ನಾನು ಕೇಳಲ್ಲ, ಒಂದಿಷ್ಟು ಬೇರೆ ಕೇಳೋ ಪ್ರಯತ್ನ ಮಾಡ್ತೀನಿ. ಸೊ ಬಿಗ್ ಬಾಸ್ ಒಂದು ಕಾಲ್ ಅಂತ ಬರುತ್ತೆ, ಸೊ ಯಾರಿಂದ ಬಂತು ನಿಮಗೆ, ಹೇಗೆ ಬಂತು ಅಂತ? ನನಗೆ ಲಾಸ್ಟ್ ಸೀಸನ್ ಕೂಡ ಬಂದಿರುತ್ತೆ, ಹೇಮಂತ್ ಅವ್ರ ಕಡೆಯಿಂದ, ಬಿಗ್ ಬಾಸ್ ಟೀಮ್ ಅವ್ರ ಕಡೆಯಿಂದನೇ ಕಾಲ್ ಬಂದಿತ್ತು. ಬಟ್ ಲಾಸ್ಟ್ ಟೈಮ್ ಮನದ ಕಡಲು ಶೂಟಿಂಗಲ್ಲಿದೆ, ಬಿಟ್ಟು ಬರೋಕ್ಕಾಗ್ತಿರ್ಲಿಲ್ಲ. ಇವಾಗ ಸಿನಿಮಾ ರಿಲೀಸ್ ಆಯಿತು, ಸಿನಿಮಾ ಶೂಟಿಂಗಲ್ಲಿದ್ದೆ. ಅದಾದಮೇಲೆ ಪ್ಯಾರ್ ಸಿನಿಮಾ ಪೋಸ್ಟರ್ ಲಾಂಚ್ ಎಲ್ಲ ಆಯಿತು. ಆ ಟೈಮಲ್ಲಿ ನಂಗೆ ಸಡನ್ನಾಗಿ ಮತ್ತೆ ಕಾಲ್ ಬರುತ್ತೆ, ಹಿಂಗೆ ಬಿಗ್ ಬಾಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಬನ್ನಿ ಅಂತ. ಓಕೆ ಹಾಗೆ ಹೀಗೆ ಅಂತ ಮಾತಾಡ್ತೀನಿ, ಅಷ್ಟು ಕ್ಲಾರಿಟಿ ಇರಲ್ಲ, ಹೋಗ್ಲಾ ಬೇಡವಾ ಅನ್ನೋದಲ್ಲೇ ಇರ್ತೀನಿ. ಮನೆಯವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ ಟಾಪಿಕ್ ಬಗ್ಗೆ. ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್, ಹೋಗೋಣ, ಎಕ್ಸ್ಪೀರಿಯೆನ್ಸ್ ಮಾಡೋಣ. ಬಿಕಾಸ್ ಎಷ್ಟೊಂದು ಜನಕ್ಕೆ ಸಿಗೋಲ್ಲ. ಎಲ್ಲರೂ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂದ್ಕೊಳ್ತಿರ್ತಾರೆ, ಅದ್ರಲ್ಲಿ ತುಂಬ ಕಡಿಮೆ ಜನಕ್ಕೆ ಅವಕಾಶ ಸಿಗುತ್ತೆ. ಅವಕಾಶಕ್ಕೆ ಎಸ್ ಅಂತ ಹೇಳಿ ನಾನು ಹೋಗ್ತೀನಿ, ಆ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ, ಬಿಗ್ ಬಾಸ್ ಮನೆ ಎಕ್ಸ್ಪೀರಿಯೆನ್ಸ್. ಹೀಗೆ ನನ್ನ ಬಿಗ್ ಬಾಸ್ ಜರ್ನಿ ಸ್ಟಾರ್ಟ್ ಆಗಿದ್ದು. ನೀವು ಜಂಟಿಯಾಗಿ ಎಂಟ್ರಿ ಆಗಿರೋದು, ನಿಮ್ಮ ಜಂಟಿ ಪೇರನ್ನು ತುಂಬ ಜನ ಸ್ಟಾರ್ಟಿಂಗ್ ಹೊಗಳಿದ್ರು. ಅಂದರೆ ಹೊರಗಡೆ ಬಂದಮೇಲೆ ನಿಮ್ಗೆ ಗೊತ್ತಿರಲ್ಲ ಅದನ್ನು ಜನ ಯಾವ ಥರ ರಿಸೀವ್ ಮಾಡಿರ್ತಾರೆ ಅಂತ. ನಿಮ್ಮಿಬ್ಬರ ಕಾಂಬಿನೇಷನ್ ಹೆಂಗಿತ್ತು ಅಂತ? ಸಕ್ಕರಾಗಿತ್ತು. ಅವ್ರು ಯಾವಾಗಲೂ ಹೇಳ್ತಿದ್ರು, ಮಂಜು ಅಕ್ಕ ಹೆಂಗೋ ಸೆಲ್ಫ್ ನೋಡ್ದಂಗೆ ಆಗುತ್ತೆ ನಿನ್ನ ನೋಡಿದ್ರೆ. ಯಾಕಂದರೆ ನಾನು ಒಬ್ಬಳೇ ಬಂದಿದ್ದರೆ ಇನ್ ಕೇಸ್ ಎಷ್ಟು ಎಲ್ಲರ ಜೊತೆ ನಂಗೆ ಮಿಂಗಲ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಜಂಟಿಯಾಗಿ ಬಂದಿದ್ದಕ್ಕೆ ನಿನ್ನಿನ ನಾನು ಎಲ್ಲರನ್ನೂ ಮಾತಾಡೋಕ್ಕಾಗ್ತಾಯಿದೆ. ನೀನೆಲ್ಲರೂ ಆ ಬಿ ಜೊತೆನೋ ಧನು ಜೊತೆನೋ ಮಾತಾಡ್ತಿದ್ದಾಗ ಓಕೆ ನಿನ್ನ ಜೊತೆ ಬಂದು ಕುತ್ಕೊಂಡು ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ನಿನ್ನ ನೋಡಿದ್ರೆ ನಂಗೆ ಹೆಂಗೋ ಸೆಲ್ಫ್ ನೋಡ್ದಂಗೆ ಆಗುತ್ತೆ, ರಾಶಿ ಕ್ಯೂಟ್ ಅನ್ನಿಸ್ತೀಯಾ. ಅವ್ರು ಅದೇ ರೀಸನ್ನಿಗೇ ನನ್ನ ಸೆಲೆಕ್ಟ್ ಕೂಡ ಮಾಡ್ಕೊಂಡಿರ್ತಾರೆ. ತುಂಬ ಬಬ್ಲಿ ಆಗಿದ್ದಾಳೆ, ತುಂಬ ಬಬ್ಲಿಯಾಗಿ ಮಾತಾಡ್ತಾಳೆ, ಆ ಒಂದು ಕಾಂಬಿನೇಷನ್ ವರ್ಕ್ ಆಗುತ್ತೆ ಅಂದ್ಕೊಂಡು. ಬಟ್ ಶಿ ವಾಸ್ ವೆರಿ ಸ್ವೀಟ್. ಸೊ ಇನ್ನೊಂದು ಒಂದು ವಿ ಟಿ ಪ್ಲೇ ಮಾಡ್ತಾರೆ, ನಿಮ್ಮದು ಮತ್ತು ಮಂಜು ಅವ್ರದ್ದು ಒಂದು ವಿ ಟಿ ಪ್ಲೇಯಲ್ಲಿ ನೀವು ಅಂದರೆ ಅವರ ಅಂಡರಲ್ಲಿ ಹೆಂಗಿರಬೇಕು, ನೀವು ಅವ್ರನ್ನ ಮಾತಾಡ್ಸೋದಾಗಿರ್ಬೋದು ಅಥವಾ ಅವರಿಗೆ ಬೇಕಾದಂಥ ಸೇವೆ ಮಾಡೋ ರೀತಿಯಲ್ಲಿ ಅದನ್ನು ಪೋರ್ಟ್ರೇ ಮಾಡಿದರು. ಆ ವಿ ಟಿ ನೋಡಿದಾಗ ನಿಮಗೆ ಏನನ್ನಿಸ್ತು ಅಂತೇಳಿ? ಅದು ಫಸ್ಟ್ ವೀಕಲ್ಲೇ ವಿ ಟಿ ಪ್ಲೇ ಮಾಡ್ತಾರೆ. ನನಗೆ ಓಕೆ ಇಷ್ಟೆಲ್ಲ ಆಗಿದೆಯಾ ಇಲ್ಲಿ, ಈ ಥರ ಇಷ್ಟು ಕ್ಯೂಟಾಗಿ ವೀಡಿಯೋ ಬೇರೆ ಇತ್ತು. ಅದು ಬರೀ ಇಷ್ಟು ಚೆನ್ನಾಗಿ ಮಾಡಿದ್ದು ಅಂತ ಫಸ್ಟ್ ಅನ್ನಿಸ್ತು ನನಗೆ. ಬಟ್ ಅದಾದಮೇಲೆ ಓಕೆ ಕ್ಯೂಟ್ ವೀಡಿಯೋ ಅಂದ್ಕೊಂಡು ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು 2 ವೀಕ್ಸ್ ಎಲ್ಲರೂ ಅದೇ ಹಾಡು ಹೇಳ್ತಾಯಿದ್ರು ನಮಗೆ. ಆ ಸಾಂಗ್ ಬಂತಂದರೆ ಮಂಜು ಅಕ್ಕ ರಾಶಿ ಅಂತ ರೇಗಿಸ್ತಾಯಿದ್ರು. ಸೊ ಹಾಗೆ ಅದ್ರ ಬಗ್ಗೆ ಏನಿಲ್ಲ. ಆಮೇಲೆ ಅನ್ನಿಸ್ತು ಓಕೆ ಇದನ್ನು ಇನ್ನು ನೆಕ್ಸ್ಟ್ ಚೇಂಜ್ ಮಾಡ್ಕೊಳ್ಬೇಕು, ನನ್ನ ಒಪಿನಿಯನ್ಸ್ನು ನಾನು ಮಾತಾಡಬೇಕು, ಎಲ್ಲೂ ಶ್ಯಾಡೋ ಆಗಿರಬಾರ್ದು ಅಂತಲೂ ಕೂಡ ಅನ್ನಿಸ್ತು ಆ ವಿ ಟಿ ನೋಡಿ. ಓಕೆ. ಸೊ ಪರ್ಫಾರ್ಮೆನ್ಸ್ ಅಂತ ಬಂದರೆ ಟಾಸ್ಕ್ ವಿಚಾರದಲ್ಲಿ ಯಾವತ್ತೂ ರಾಶಿಕಾ ಬಿಟ್ಕೊಡ್ತಾ ಇರಲಿಲ್ಲ. ಸೊ ನಿಮ್ಮ ಸ್ಟ್ರೆಂತ್ ಏನಾಗಿತ್ತು ಅಂತ ಹೇಳಿ? ನನ್ನ ಸ್ಟ್ರೆಂತೇ ನನ್ನ ಕಾನ್ಫಿಡೆನ್ಸ್ ಆಗಿತ್ತು ಅಲ್ಲಿ. ಬಿಕಾಸ್ ಟಾಸ್ಕ್ ಅಂತ ಬರ್ತಿದ್ದಂಗೆ ನನಗೆ ಏನಾಗ್ತಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಕಂಪ್ಲೀಟ್ ಟಾಸ್ಕ್ ಮೂಡ್ಗೆ ಹೋಗ್ಬಿಡ್ತಿದ್ದೆ. ಗೆದ್ಬಿಟ್ಟು ಬರಬೇಕು ಅಷ್ಟೇ, ಸಿಂಪಲ್. ಅದಕ್ಕಿಂತ ಮುಂಚೆ ಆ ಟಾಸ್ಕ್ ಬುಕ್ ಬಂದಾಗಿನ ಲೈಕ್ ಓಕೆ ಕೇಳ್ತಾ ಇರ್ಬೇಕಾದ್ರೆ ನಾನು ಪ್ರಿಪೇರ್ ಆಗೋಗ್ತಿದ್ದೆ, ಈಗೀಗ ಆಟ ಆಡಬೇಕು, ಹೀಗಿರಬೇಕು, ವಿನ್ ಆಗಬೇಕು, ಬರಬೇಕು ಅಂತ. ಟಾಸ್ಕ್ ಹೋಗಿ ನಿಂತ್ಕೊಂಡು ಬಜರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಕೂಡ ತುಂಬ ಕಾನ್ಫಿಡೆನ್ಸ್ ಇರ್ತಿತ್ತು. ಲೈಕ್ ನೀನು ಹೋಗ್ತೀಯಾ, ಗೆಲ್ತೀಯಾ, ನೀನು ಬರ್ತೀಯಾ, ನೀನು ಆ ಕಡೆ ಅಕ್ಕಪಕ್ಕ ಏನೂ ಯೋಚನೆ ಮಾಡಬೇಡ, ಯಾರಿದ್ದಾರೆ ಅನ್ನೋದು ತಲೆ ಕೆಡ್ಸ್ಕೊಬೇಡ, ರಾಶಿ ಯು ಆರ್ ದ ಬೆಸ್ಟ್, ಗೋ ವಿನ್ ಇಟ್ ಅನ್ನೋದು ಬರ್ತಿತ್ತು ನನ್ನ ತಲೆಯಲ್ಲಿ. ಹಾಗೇ ಹೋಗ್ತಿದ್ದೆ, ವಿನ್ನಾಗಿ ಬರ್ತಾಯಿದ್ದೆ. ನನ್ನ ಸ್ಟ್ರೆಂತ್ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಮನೆಗೆ ಹೋಗಾದ್ಮೇಲೆ ಗೊತ್ತಾಗಿದ್ದು ಇಷ್ಟು ಚೆನ್ನಾಗಿ ಟಾಸ್ಕ್ ಆಡ್ತೀನ ಅಂತ. ಓಕೆ.